ಮತ್ತೊಂದು ಚುನಾವಣಾ ಫಲಿತಾಂಶಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. 10 ವರ್ಷಗಳ ಬಳಿಕ ಚುನಾವಣೆ ಎದುರಿಸಿದಂತ ಜಮ್ಮು ಕಾಶ್ಮೀರ ಹಾಗೆ ಬಿಜೆಪಿಯ ಭದ್ರ ಹಿಡಿತದಲ್ಲಿರುವಂತಹ ಹರಿಯಾಣದ ಭವಿಷ್ಯ ಕೆಲವೇ ಗಂಟೆಗಳಲ್ಲಿ ಹೊರಬೀಳಲಿದೆ. ನಾಳೆ ಹರಿಯಾಣ ಜಮ್ಮು ಕಾಶ್ಮೀರ ಚುನಾವಣಾ ಫಲಿತಾಂಶ ಯಾರ ಪಾಲಾಗಲಿದೆ ಕುಸ್ತಿ ನಾಡಿನ ಅಧಿಕಾರದ ಗದ್ದುಗೆ? ನಾಳೆ ಹರಿಯಾಣ ಚುನಾವಣಾ ಫಲಿತಾಂಶ ಪ್ರಕಟವಾಗುತ್ತೆ. 90 ಕ್ಷೇತ್ರಗಳ ಮತ ಎಣಿಕೆ ಬೆಳಗ್ಗೆ 8 ಗಂಟೆಯಿಂದಲೇ ಶುರುವಾಗುತ್ತೆ. 90 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಣಕ್ಕಿಳಿದಿದ್ದ 1031 ಅಭ್ಯರ್ಥಿಗಳ ಭವಿಷ್ಯ ನಿರ್ಧಾರ ಆಗಲಿದೆ. ಹರಿಯಾಣ ಒಂದು ಕಾಲಕ್ಕೆ ಕಾಂಗ್ರೆಸ್ನ ಭದ್ರಕೋಟೆ. ಆದರೆ 2014ರ ಚುನಾವಣೆ ಬಳಿಕ ಕೈಪಡೆಯ ಬಲ ಕುಸಿದು ಹೋಗಿತ್ತು. ಕಳೆದೆರಡು ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರುವಲ್ಲಿ ಬಿಜೆಪಿ ಎದುರು ಮಂಡಿ ಊರಿತ್ತು. ಹೀಗಿದ್ದ ಸಂದರ್ಭದಲ್ಲೇ ಚುನಾವಣೋತ್ತರ ಸಮೀಕ್ಷೆಗಳು ಕಾಂಗ್ರೆಸ್ ಮತ್ತೆ ಚಿಗುರುವ ಭರವಸೆ ಮೂಡಿಸಿವೆ. ಸಮೀಕ್ಷೆಗಳ ಫಲಿತಾಂಶದ ಬಗ್ಗೆ ನೋಡೋದಾದ್ರೆ ಸಿ ವೋಟರ್ ಚುನಾವಣೋತ್ತರ ಸಮೀಕ್ಷೆ ಪ್ರಕಾರ ಬಿಜೆಪಿ 20ರಿಂದ 28 ಸ್ಥಾನ ಗೆಲ್ಲಲಿದೆ. ಕಾಂಗ್ರೆಸ್ 50ರಿಂದ 58 ಕ್ಷೇತ್ರ ಗೆಲ್ಲುವ ಮೂಲಕ ಅಧಿಕಾರದ ಚುಕ್ಕಾಣಿ ಹಿಡಿಯಲಿದೆ. ಜೆಜೆಪಿ 2, ಇತರರು 10ರಿಂದ 14 ಸ್ಥಾನ ಗೆಲ್ಲುವ ಸಾಧ್ಯತೆ ಇದೆ. ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆಯಲ್ಲೂ ಬಿಜೆಪಿಗೆ ಹಿನ್ನಡೆಯಾಗಿದೆ. ಬಿಜೆಪಿಗೆ 18ರಿಂದ 28 ಸ್ಥಾನ, ಕಾಂಗ್ರೆಸ್ಗೆ 53ರಿಂದ 65, ಐಎನ್ಎಲ್ಡಿ ಪಕ್ಷಕ್ಕೆ 1ರಿಂದ 5 ಹಾಗೆ ಇತರರು 3ರಿಂದ 8 ಮಂದಿ ಗೆಲ್ಲಲಿದ್ದಾರೆ. ಇನ್ನು ಮ್ಯಾಟ್ರಿಕ್ಸ್ ಪ್ರಕಾರ ಬಿಜೆಪಿ 18ರಿಂದ 24 ಸ್ಥಾನ ಗೆಲ್ಲಲಿದೆ. ಕಾಂಗ್ರೆಸ್ 55ರಿಂದ 62 ಸೀಟ್ಗಳೊಂದಿಗೆ ಅಧಿಕಾರದ ಚುಕ್ಕಾಣಿ ಹಿಡಿಯೋದಾಗಿ ಹೇಳಿದೆ. ಹಾಗೆ ಜೆಜೆಪಿಗೆ 0ಯಿಂದ 3, ಐಎನ್ಎಲ್ಡಿಗೆ 3ರಿಂದ 6 ಹಾಗೆ ಇತರರು 2ರಿಂದ 5 ಸ್ಥಾನ ಸಿಗೋದಾಗಿ ಹೇಳಿದೆ. ಇದೇ ಸಮೀಕ್ಷೆಯ ಭವಿಷ್ಯ ಕಾಂಗ್ರೆಸ್ಗೆ ಅಧಿಕಾರದ ಆಸೆ ಚಿಗುರಿಸಿದೆ. ಹೀಗಾಗಿ ಸಿಎಂ ಕುರ್ಚಿಯ ಸುತ್ತ ಹಲವು ನಾಯಕರ ಹೆಸರು ಕೇಳಿಬರ್ತಾ ಇದೆ. ಈ ಪೈಕಿ ಭೂಪಿಂದರ್ ಸಿಂಗ್ ಹೂಡಾ, ಕುಮಾರಿ ಸೆಲ್ಜಾ ಹಾಗೂ ರಣದೀಪ್ ಸಿಂಗ್ ಸುರ್ಜೇವಾಲಾ ಹೆಸರು ಮುಂಚೂಣಿಯಲ್ಲಿದೆ. ಒಂದ್ ವೇಳೆ ಸಮೀಕ್ಷೆಗಳು ತಲೆ ಕೆಳಗಾದ್ರೆ ಬಿಜೆಪಿಯಿಂದ ಸಿಎಂ ಆಗೋದಕ್ಕೆ ನಯಾಬ್ ಸಿಂಗ್ ಸೈನಿ ಹಾಗೂ ಅನಿಲ್ ವಿಜ್ ತೆರೆಮರೆಯ ಕಸರತ್ತನ್ನ ನಡೆಸಿದ್ದಾರೆ. ಜಮ್ಮು ಕಾಶ್ಮೀರದ 873 ಅಭ್ಯರ್ಥಿಗಳ ಭವಿಷ್ಯ ನಾಳೆ ನಿರ್ಧಾರ. ಆರ್ಟಿಕಲ್ 370 ರದ್ದತಿ ಬಳಿಕ ಚುನಾವಣೆ ಎದುರಿಸಿರುವ ಜಮ್ಮು ಕಾಶ್ಮೀರದ ಫಲಿತಾಂಶವು ನಾಳೆ ಹೊರಬೀಳಲಿದೆ. ಬ್ಯೂರೋ ರಿಪೋರ್ಟ್, TV9.